Thank you for watching my channel Kannada Kadambari. Please support me and like and comment and support ಮಾಡಿ. ಬೆಂಕಿಯಲ್ಲಿ ಅರಳಿದ ಹೂ ಭಾಗ 2 ಕಥೆನ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸ್ಟೋರಿನ ನೋಡಿ ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ವಿಡಿಯೋಗಳನ್ನ ಹಾಕೋಕ್ಕಾಗಿಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇನ್ಮೇಲೆ ಡೈಲಿ ವಿಡಿಯೋ ಕಂಟಿನ್ಯೂ ಆಗಿ ಹಾಕ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಥ್ಯಾಂಕ್ ಯು. ಅಷ್ಟು ರೂಮಿನ ಡೋರ್ ಓಪನ್ ಆಯಿತು. ಯಾರೋ ಬರ್ತಾ ಇರೋ ರೀತಿ ರೂಮ್ ಒಳಗೆ ರಾಜೇಶ್ ರೀತಿಯ ಅನುಭವ. ಅಷ್ಟುಗೆ ಅವನು ಅವಳ ಹತ್ರ ಬಂದು ಅವಳು ಕೆನ್ನೆಯನ್ನು ಸವರುತ್ತಾ ಅವಳ ತುಟಿಯನ್ನು ಸವರುತ್ತಾ ಅವನ ಕೈಗಳ ಸ್ಪರ್ಶಕ್ಕೆ ಸ್ವಲ್ಪ ಎಚ್ಚರಗೊಂಡಳು. ಮದುವೆ ಮುಂಚೆ ಏನು ಬೇಡ, ಮದುವೆ ಆದ ನಂತರ ಅಂತ ಹೇಳಿದ್ಲು. ಮತ್ತೆ ಅವಳಿಗೆ ನಶೆಯ ಮತ್ತಿನಲ್ಲಿ ಹಾಗೆ ನಿದ್ದೆಗೆ ಜಾರಿದಳು. ಆನಂತರ ಬೆಳಗ್ಗೆ ಮಾರ್ನಿಂಗ್ 8:30ಕ್ಕೆ ಡೋರ್ ಬೆಲ್ ಆಗ್ತಾ ಇದೆ. ಯಾರು ಅಂತ ನೋಡು ರಾಜೇಶ್ ಎಂದು ನಿಧಾನವಾಗಿ ಎಚ್ಚರಗೊಂಡಳು. ಎಷ್ಟು ಕೂಗಿದರೂ ರಾಜೇಶ್ ಬರದಿದ್ದ ಕಾರಣ ತಾನೇ ನಿಧಾನವಾಗಿ ತಲೆ ಭಾರವಾಗುತ್ತಿತ್ತು. ಕಣ್ಣುಗಳು ಮಬ್ಬಾಗಿದ್ದವು. ಹಾಗೆ ಎಚ್ಚರಗೊಂಡಳು. ತಾನೇ ಹೋಗಿ ಡೋರ್ ಲಾಕ್ನ ಓಪನ್ ಮಾಡುತ್ತಾಳೆ. ಓಪನ್ ಆದ ನಂತರ ರಾಜೇಶ್ ಡೋರ್ ಮುಂದೆ ನಿಂತಿದ್ದನು. ರಾಜೇಶ್ ಕೈಯಲ್ಲಿ ಬೊಕ್ಕೆ ಹಿಡಿದು ಹ್ಯಾಪಿ ಮ್ಯಾರೇಜ್ ಲೈಫ್ ಮೈ ಫ್ಯೂಚರ್ ವೈಫ್ ಅಂತ ಅವಳಿಗೆ ರೋಸ್ ಕೊಡಲು ಮುಂದಾದ. ಅವಳಿದ್ದ ಪರಿಸ್ಥಿತಿ ಕಂಡ ರಾಜೇಶ್ಗೆ ಏನೋ ಅನುಮಾನ. ಬೆಡ್ರೂಮ್ ಒಳಗೆ ಬಂದವನಿಗೆ ಬೆಡ್ ಮೇಲೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಹಾಸಿಗೆ ಕಂಡು ಅವನಿಗೊಂದು ಶಾಕ್ ಆಯಿತು. ಅಶುಗೆ ಏನೂ ಕೂಡ ನೆನಪಾಗ್ತಾ ಇಲ್ಲ. ರಾತ್ರಿ ನನ್ನ ಜೊತೆ ಇದ್ದಿದ್ದು ರಾಜೇಶ್ ಅಂದರೆ ಈಗ ರಾಜೇಶ್ ರೂಮ್ನಿಂದ ಹೊರಗೆ ಹೋಗಿ ಯಾಕೆ ಡೋರ್ ಲಾಕ್ ಮಾಡಿದ್ರು? ಹೊರಗೆ ಹೋಗಿ ಬೆಲ್ ಮಾಡಿದ ಹಾಗೆ ಅಂದರೆ ನನ್ನ ಜೊತೆ ಇದ್ದಿದ್ದು ರಾಜೇಶ್ ಅಲ್ವಾ ಅಂತ ಶಾಕಲ್ಲೇ ಕೂತ್ಕೊಂಡ್ಳು. ಅವಳು ಹಾಗೆ ಕೂತವಳು ನೋಡ್ತಾ, ರಾಜೇಶ್, ನೀನು ಇಂತಹ ಕೆಟ್ಟ ಹೆಂಗಸು, ನೀನು ಇಷ್ಟು ಕೆಟ್ಟವಳನ್ನೇ ಮದುವೆ ಆಗೋಕ್ಕೆ ಮುಂಚೆ ಇದ್ದಿದ್ದು ಅಲ್ಲದೆ ನನ್ನನ್ನೇ ಪ್ರೀತಿಸ್ತೀನಿ, ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದೆಲ್ಲ ಸುಳ್ಳ ಅಂತ ರಾಜೇಶ್ ಕೋಪದಿಂದ ಅವಳ ಕೆನ್ನೆಗೆ ಹೊಡಿತಾನೆ. ರಾಜೇಶ್, ನಾನು ಹೇಳೋದನ್ನ ಕೇಳು. ನನಗೆ ರಾತ್ರಿ ಏನಾಯಿತು ಅಂತ ನನಗೇನು ಗೊತ್ತಿಲ್ಲ. ರಾಜೇಶ್, ನಾನು ಇಲ್ಲಿ ಹೇಗೆ ಬಂದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನನಗೇನಾಯಿತು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗೆ ನನ್ನ ಜೊತೆ ಯಾರಿದ್ರು ರಾತ್ರಿ? ನಾನು ನೀನು ಅಂತ ಭಾವಿಸಿದ್ದೆ ರಾಜೇಶ್ ಅಂತ ಹೇಳಿದ್ಲು. ಮುಚ್ಚು ಬಾಯಿ, ಎಷ್ಟು ನಾಟಕ ಮಾಡಬೇಕು ಅಂತಿದ್ಯಾ? ಅನಿತಾ ಸರಿಯಾಗೇ ಹೇಳಿದ್ಲು. ನೀನು ಇಷ್ಟು ಕೆಟ್ಟವಳು ಅಂತ ನನಗೆ ಗೊತ್ತಿದ್ದಿಲ್ಲ. ಇವತ್ತು ನಿನ್ನ ಮದುವೆ ಸಂಬಂಧ ಎಲ್ಲರ ಮುಂದೆ ಹೇಳಬೇಕು. ನಾನು ನಿಮ್ಮ ತಂದೆ ಮುಂದೆ ಹೋಗಿ ಈ ಸತ್ಯನೂ ಹೇಳ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ. ರಾಜೇಶ್, ಪ್ಲೀಸ್ ಅಪ್ಪಂಗೆ ಏನು ಹೇಳಬೇಡ, ಅವರಿಗೆ ಇದ್ರ ಬಗ್ಗೆ ಏನೂ ಹೇಳಬೇಡ ಪ್ಲೀಸ್. ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ. ನನಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ. ಹೇಳಿ ಪ್ಲೀಸ್, ಸ್ವಲ್ಪ ಕೇಳು ಅಂತ ಅಲ್ಲೇ ಅಷ್ಟು ಕೂಗಿ ಅಳ್ತಿದ್ಲು. ಅಶುನವನು ಕೂಡ ಕಂಡರೂ ಕೂಡ ಅವಳನ್ನು ದೂರ ತಳ್ಳಿ, ಮುಟ್ಟಬೇಡ ನನ್ನನ್ನು, ದೂರ ಇರು ನನ್ನಿಂದ ಅಂತ ಅಲ್ಲಿಂದ ಅವನು ಕಾರ್ ಡೋರ್ ತೆಗೆದು ಅವರ ಊರಿನತ್ತ ಪಯಣ ಸಾಗಿಸುತ್ತಾನೆ. ಅವಳು ಕೂಡ ಹಿಂದೆನೆ ರಾಜೇಶ್ ಅಂತ ಬರೀ ಕಾಲಲ್ಲೇ ಓಡಿ ಹೋಗ್ತಾ ಇರ್ತಾಳೆ. ಆದರೂ ಅವನು ನಿಲ್ಲಲ್ಲ. ಹಾಗಾಗಿ ಇವಳು ತನ್ನ ಕಾರನ್ನು ತೆಗೆದು ಅವನ ಹಿಂದೆನೇ ಹೊರಟ್ಲು. ರಾಜೇಶ್ನ ಫಾಲೋ ಮಾಡಿ ಅವಳು ಹೋಗುವಷ್ಟರಲ್ಲಿ ರಾಜೇಶ್ ಹೋಗಿ ಮನೆಗೆ ವಿಷಯವನ್ನೆಲ್ಲ ತಿಳಿಸಿದ್ದ. ಅವಳು ಇನ್ನೇನು ಒಳಗೆ ಹೋಗಬೇಕು ಅಷ್ಟೊತ್ತಿಗೆ ಇಡೀ ಕುಟುಂಬದಲ್ಲಿ ಜಗಳ ಎಲ್ಲರಿಗೂ ಗುಂಪಾಗಿ ಸೇರಿದ್ದರು. ಬಂದಿರುವ ಸಂಬಂಧಿಕರ ಮುಂದೆ ಅಶುಗೆ ಅವಮಾನ ಕಟ್ಟಿಟ್ಟ ಬುತ್ತಿಯಾಗಿತ್ತು. ಅವಳು ಒಳಗೆ ಬಂದು, ಅಪ್ಪ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಪ್ಪ ಅಂತ ಹೇಳಲು ಕೂಡ ಅವಳಿಗೆ ಒಂದು ಅವಕಾಶ ಇರಲಿಲ್ಲ. ಮುಚ್ಚು ಬಾಯಿ ಎಂದು ಅವಳನ್ನು ಕೆನ್ನೆಗೆ 4 ಬಾರಿಸಿ, ನಿನ್ನ ಬ್ಯಾಗನ್ನು ತೆಗೆದುಕೊಂಡು ನನ್ನ ಮನೆಯಿಂದ ಹೊರಟು ಹೋಗು ಎಂದು ಕೋಪದಿಂದ ಅವರ ತಂದೆ ಅವಳಿಗೆ ಗದರಿಸಿದರು. ನಿನ್ನಂತಳೊಬ್ಬಳು ನಮ್ಮ ವಂಶದ ಕುಟುಂಬದ ಮರ್ಯಾದೆ ಎಲ್ಲವೂ ಬೀದಿ ಪಾಲಾಯಿತು ಮಾಡಿಬಿಟ್ಟಿದ್ಯಾ. ಇನ್ನು ನಿನ್ನ ಮುಖವನ್ನು ನನ್ನ ಜೀವನ ಇರುವ ತನಕ ನೀನು ನನ್ನ ಮುಂದೆ ಬರಬಾರ್ದು ಎಂದು ಅವಳ ಬ್ಯಾಗನ್ನು ಹೊರಗೆ ಹಾಕಿ ಅವಳನ್ನು ಕೂಡ ಅಲ್ಲಿಂದ ತಳ್ಳಿದರು. ಬಾಗಿಲನ್ನು ಮುಚ್ಚಿದರು. ಆಗ ಅಶು ಬರುತ್ತಿರುವ ಮಳೆಯಲ್ಲಿ ನೆನೆಯುತ್ತಾ, ನಾನು ಎಲ್ಲಿಗೆ ಹೋಗಲಿ,
ಭಗವಂತ, ಎಂಥ ಪರಿಸ್ಥಿತಿ ತಂದೆಯಪ್ಪ ನನಗೆ, ನನ್ನ ತಪ್ಪೇನು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಲ್ಲೇ ನಿಂತ್ಕೊಂಡ್ಳು. ಎಲ್ಲಿಗೆ ಹೋಗಲಿ, ಯಾರ ಮನೆಯಲ್ಲಿರಲಿ, ನನ್ನ ಮುಂದಿನ ಜೀವನ ಏನು? ನಿನ್ನೆ ರಾತ್ರಿ ನಡೆದಿದ್ದು, ನನ್ನ ಜೊತೆ ಇದ್ದಿದ್ಯಾರು? ನನಗೇನು ಕೂಡ ನೆನಪಾಗ್ತಿಲ್ಲ ದೇವ್ರೆ. ನಾನು ಏನು ಮೋಸ ಮಾಡಿದ್ದೇನೆ ನಿನಗೆ? ಯಾಕೆ ಈ ರೀತಿ ನನ್ನ ಜೊತೆ ನೀನು ಅನ್ಯಾಯ ಮಾಡ್ತಿದ್ಯಾ ಭಗವಂತ? ದೇವರ ಮೇಲೆ ಕೋಪ ಮಾಡಿಕೊಂಡು ತನ್ನ ಬ್ಯಾಗನ್ನು ಒಂದು ಕೈಯಲ್ಲಿ ಹಿಡಿದು ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗಿ ಕುಳಿತುಕೊಂಡಳು. ಆದರೆ ಅವಳಿಗೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಮುಂದಿನ ಜೀವನದ ಬಗ್ಗೆ ಯೋಚನೆ ಆಯಿತು. ಜೀವನ ಏನೂ ಅರ್ಥ ಆಗ್ತಿಲ್ಲ. ಆದರೆ ಸಿಟ್ಟಲ್ಲಿ ಹೋಗಿ ಹೇಗೋ ಬದುಕಬೇಕು ಅನ್ನೋ ಯೋಚನೆ ಮಾಡಿ ಅವಳು ಬೆಂಗಳೂರಿಗೆ ಹೊರಡ್ತಾಳೆ. ಆದರೆ ಅವಳು ಲೈಫಲ್ಲಿ ಎಜುಕೇಷನ್ ಇತ್ತು. ಅವಳು ಮಾಡಿರುವ ಎಜುಕೇಷನ್ಗೆ ಎಂತಹ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೂಡ ಅವಳಿಗೆ ಕೆಲಸನ ಕರೆದು ಕೊಡಬೇಕಿತ್ತು. ಅಷ್ಟು ಟ್ಯಾಲೆಂಟ್ ಇತ್ತು ಅವಳಲ್ಲಿ. ಒಂದು ಟ್ಯಾಲೆಂಟ್ ಅವಳದಾಗಿತ್ತು. ಆದರೆ ಅವಳು ಎಲ್ಲವನ್ನು ಮರೆತು ಆ ರಾತ್ರಿ ಆಗಿದ್ನ ನೆನೆಸ್ಕೊತ ಪದೇ ಪದೇ ಕಣ್ಣೀರು ಹಾಕ್ತಾ ಹೇಗೋ ಬೆಂಗಳೂರಿಗೆ ಹೋಗೋ ಬಸ್ಸನ್ನು ಹತ್ತು ಕೂತ್ಕೊತಾಳೆ. ಆದರೂ ಕೂಡ ಒಂದು ಘಟನೆ ಅವಳ ಜೀವನ ತಿರುವನ್ನೇ ಬದಲಾಯಿಸಿತ್ತು. ಹೇಗೋ ಬೆಂಗಳೂರಿಗೆ ಬಂದ್ಲು. ಅಲ್ಲಿ ಅವಳು ಹಳೆಯ ಗೆಳತಿ ನೆನಪಾಯಿತು. ಅವಳು ಡಿಗ್ರಿ ಓದುವಾಗ ಜೊತೆಯಲ್ಲೇ ಓದಿದ್ದು. ಹಾಗಾಗಿ ಅವ್ರ ಮನೆಗೆ ಹೋಗಿ ಉಳ್ಕೊಳೋ ಬಗ್ಗೆ ಯೋಚನೆ ಮಾಡಿದ್ಲು. ಸ್ವಲ್ಪ ದಿನ ಇದ್ದು ನಂತರ ಪಿ ಜಿಯಲ್ಲಿ ಉಳ್ಕೊತೀನಿ ಅಂತ ಯೋಚನೆ ಮಾಡಿ ಒಂದು ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡ್ಳು. ಅವಳು ಆ ಕಂಪನಿಯಲ್ಲಿ PA ಕೆಲಸಕ್ಕೆ ಸೇರಿಕೊಳ್ತಾಳೆ. ಅವಳು ತನ್ನ ಹಳ್ಳಿಯನ್ನು ಬಿಟ್ಟು ಸುಮಾರು 5 ವರ್ಷ ಕಳೆದಿತ್ತು. ಹಾಗೆ ಅವಳಿಗೆ 5 ವರ್ಷದ ಮಗ ಕೂಡ ಇದ್ದ.